ಒಂದ್ ರೌಂಡ್ ಕೊಡ್ತಾರ, ಅರ್ಜೆಂಟ್ ಇತ್ತಾ? ಅಲ್ಲಿ ತನಕ ಕೊಡ್ತಾರಣ, ಒಂದ್ ಸಣ್ಣದು. ಅಣ್ಣ ನೀ ನನ್ ಬೈಕ್ ತಗೊಳ್ಳಿ. ಡಿಪೋ ಹತ್ರ ಬರ್ತ. ಥ್ಯಾಂಕ್ಸ್ ಅಣ್ಣ. ಗೈಸ್ ಥ್ಯಾಂಕ್ಸ್ ಅಣ್ಣ. ಹಾ RX ಯಾವ್ದಣ್ಣ? RX 135. ಗೈಸ್ ಫೈನಲಿ RX 135 ಇದು. ಗೈಸ್ ಅಣ್ಣ ಕೇಳ್ದದೆ ಇಲ್ಲ ಅಂತ ಹೇಳಿಲ್ಲ. ಡಿಪೋ ಹೋಗ್ತಿದ್ದ ಅಣ್ಣ, ಹಂಗೆ ಒಂದೊಂದು ಕೊಡೋಂದದೆ ಇಲ್ಲ ಅಂತ ಹೇಳಿಲ್ಲ. ಗೈಸ್ RX 135 ಸಖತ್ತಾಗಿದೆ ಗೈಸ್, ಹೊಡಿಲಿಕ್ಕೆ ಮಾತ್ರ ಹೆವಿ ಆಗ್ತದೆ. ಈ ಅಣ್ಣ ಇರ್ಬೋದು, ಬಟ್ ನನ್ನ ಬೈಕ್ ಓಡಿಸ್ತಾವನೆ, ಖುಷಿ ಆಗ್ತದೆ ಗೈಸ್. ಕೇಳದೆ ಇಲ್ಲ ಅಂತ ಹೇಳಿಲ್ಲ. RX ಹೊಡು ಕ್ರೇಜೇ ಬೇರೆ, ಒಂಥರ ಖುಷಿ ಗೈಸ್. ಒಳ್ಳೆ ಉಂಟು ಬೈಕ್ ಗಾಯ್ಸ್. ಅಣ್ಣ RX 100 ಕೇಳತ್ತೆ ಇಲ್ಲ ಅಂತ ಹೇಳಿಲ್ಲ ಗಾಯ್ಸ್, ಖುಷಿ ಆಗ್ತದೆ. ಪಾಪ ಅಣ್ಣ ಡಿಪೋ ಹೋಗೋಣ ಕೆಲಸ ಇತ್ತಂತೆ, ಆದ್ರೂ ಕೊಟ್ಟಾನ ಅಣ್ಣ. ಬಟ್ ಕೇಳ್ತೆ ಅಣ್ಣಗೆ ವಿಡಿಯೋ ಪೋಸ್ಟ್ ಮಾಡ್ಲಿಕ್ಕೆ ಅಡಿಲ್ವಾ ಇಲ್ವಾ ಅಂತ. ಅವ್ನು ಮಾಡ್ಲಿಕ್ಕೆ ಅಡಿಲ್ಲ ಅಂದ್ರೆ ಮಾಡ್ತೆ ಗೈಸ್. ಪಾಪ ಅಣ್ಣ ವೇಟ್ ಮಾಡಿದಾನೆ ಗೈಸ್. ಕ್ರೇಜ್ RX ಕ್ರೇಜೇ ಬೇರೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಮ್ಮನೆ ಕೊಡ್ಕಣಿ ಅಣ್ಣ, ವಿಡಿಯೋ ಹಾಕ್ಲಿಕ್ಕೆ ಅಡಿಲ್ಲಲ್ಲ, ತೊಂದ್ರೆ ಇಲ್ಲಲ್ಲ? ಅಲ್ಲ ಮೀಟರ್ ಸರಿ ಇಲ್ದಿರಲ್ಲ, ಬೈಕ್ ಸಖತ್ತಾಗಿದೆಲ್ಲ, ಹಾಕ್ತೇನೆ ತೊಂದ್ರೆ ಇಲ್ಲಲ್ಲ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಹಾ ಹಿಡಿದೆ ಅಣ್ಣ, ದಿ ಮೋಟೋ ಕೀಪರ್ ಅಂತ ಉಂಟು. ಥ್ಯಾಂಕ್ಸ್ ಅಣ್ಣ. ಒಳ್ಳೆ ಖುಷಿ ಆಯ್ತು. ಬರ್ಲಿ ಅಣ್ಣ. ಗೈಸ್ ಫೈನಲಿ ಡಿಪೋ ಹತ್ರ ನಾವು ಕೊಟ್ಟ ಅಣ್ಣ. ಇಲ್ಲಂತ ಹೇಳಿಲ್ಲ ಕೇಳಿದ ತಕ್ಷಣ. ನನ್ ಕ್ಯಾಮ್ರಾ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎಲ್ಲಾನು ಕಷ್ಟಪಟ್ಟೆ ತಗೊಂಡಿದ್ದು, ಯಾವ್ದು ಈಸಿ ಆಗಿಲ್ಲ. ಹೇಳೋರಿಗೇನು ಶೋಕಿ ಮಾಡ್ತಾನೆ ಹಂಗಿಂಗೆಲ್ಲ ಅಂತಲ್ಲ, ಬಟ್ ಅದ್ ತಗೊಬೇಕಾದ್ರೆ ಎಷ್ಟು ಕಷ್ಟ ಪಟ್ಟಿದೆ ಅಂತ ನಂಗೆ ಮಾತ್ರ ಗೊತ್ತು ಗೈಸ್, ಯಾರಿಗೂ ಗೊತ್ತಿಲ್ಲ. ತಗೊಬೇಕಾದ್ರೆ ನನ್ ಬೈಕ್ ತಗೊಬೇಕಿದ್ರು ನನ್ನ ಹೆಲ್ಪ್ ಮಾಡಿದಾರೆ, ನನ್ನ ಫ್ರೆಂಡ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು. ಅದೆಲ್ಲ ಒಂದ್ ದಿವಸ ನಾನು ಹೇಳ್ಬೇಕಂತ ಮಾಡಿದೆ, ಎಲ್ಲ ಒಂದ್ ದಿವಸ ಹೇಳ್ತೀನಿ. ಇವಾಗ ಸ್ವಲ್ಪ ಹೇಳ್ಬೇಕನ್ಸ್ತು, ನನ್ ಬೈಕ್ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ಲ. ಕಷ್ಟಪಟ್ಟು ತಗೊಂಡಿದ್ದು ಗೈಸ್, ಏನೋ ಮಾರ್ಲಿಕ್ಕಲ್ಲ ತಗೊಂಡಿದ್ದು, ಹೆಂಗಾದ್ರೂ ಉಳಿಸ್ಕೊಂತೀನಿ ಗೈಸ್. ಮಾರಂತೂ ಮಾರೋದಿಲ್ಲ, ಎಷ್ಟು ಕಷ್ಟ ಬಂದ್ರು ಹೊಡಿಲ್ಲ. ಮಾರಂತೂ ಮಾರುದಿಲ್ಲ, ಸೇಲ್ ಮಾಡೋದಿಲ್ಲ, ಎಷ್ಟೇ ಕಷ್ಟ ಆದ್ರೂ ಹೊಡಿಲ್ಲ. ಬೇರೆ ಬೈಕ್ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ನಾನು ನನ್ನ ಬೈಕಿಗೆ ಯಾವ ತರ ಟ್ರೀಟ್ ಮಾಡ್ತೀನಿ ಅಂತ ನಂಗೆ ಮಾತ್ರ ಗೊತ್ತು. ಅದನ್ನ ಗೊತ್ತಾಗಲ್ಲ ಬೇರೆಯವ್ರಿಗೆ. ಅವ್ರವ್ರದ್ದು ಇಷ್ಟಪಡೋ ವಸ್ತು ಅವ್ರವ್ರಿಗೆ ಗೊತ್ತಿರ್ತದೆ, ನಾವ್ ಹೇಳಿ ಅದು ಅರ್ಥ ಮಾಡಿಸ್ಕೋಬೇಕಂಬುದಿಲ್ಲ ಅಷ್ಟೇ ಗೈಸ್. ನಮ್ ಬೈಕ್ ನಮ್ಗೆ ಇಷ್ಟ, ಅದು ಯಾರು ಹೇಳ್ದೆ ಇರ್ಲಿ ಅಷ್ಟೇ. ಏನಂತೀರಾ, ಇರೋ ದಿವ್ಸ ಆರಾಮಾಗಿ ಇರೋದು. ಬೈಕ್ ನ ಇವಾಗ್ಲೇ ಸುಮಾರು ಓಡಿಸ್ಬಿಟ್ಟಿದೆ. ನೀವ್ ನೋಡ್ಬೋದು 35K ಪ್ಲಸ್ ಆಗಿದೆ ರನ್ನಿಂಗು. ಸುಮಾರು ಓಡಿಸಿದ್ದೆ ಗೈಸ್, ಎಷ್ಟು ಸುಸ್ತಾಗಿದೆ ಏನೋ ಬೈಕ್ಗೆ, ಆದ್ರೂ ರೆಸ್ಟ್ ಮಾಡಿಸ್ಬೇಕು. ಸುಮಾರು ಕಿಲೋಮೀಟರ್ ಓಡ್ತು ಆಲ್ರೆಡಿ, ಲಾಂಗ್ ಅಂತೂ ಅಷ್ಟೆಲ್ಲ ಓಡಿಸಿಲ್ಲ. ಬಟ್ ನನ್ ಬೈಕ್ ನ ನಾನು ಸರ್ವಿಸ್ ಆಗ್ಬೋದು ಏನಾಗ್ಬೋದು ಎಲ್ಲ ನೀಟಾಗಿ ಇಟ್ಕೊಂಡಿನಿ ಗೈಸ್. ಅದಕ್ಕಾಗಿ ನನ್ ಬೈಕ್ ಎಲ್ಲೂ ಕೈ ಕೊಟ್ಟಿಲ್ಲ, ಕೊಡೋದು ಇಲ್ಲ.